ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ವಿರುದ್ಧ ಬಲಿಜ ಸಮಾಜ ಭುಗಿಲೆದ್ದಿದೆ. ಶಿವರಾಮೇಗೌಡ ವಿರುದ್ಧ ಬೆಂಗಳೂರಿನ ಚಾಮರಾಜಪೇಟೆಯ ಆನೇಕಲ್ ತಿಮ್ಮಯ್ಯ ಚಾರಿಟೇಬಲ್ ಟ್ರಸ್ಟ್ನ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಎಸ್.ಆರ್. ಶಿವರಾಮೇಗೌಡ ಸಮಾಜದ ಆಸ್ತಿಯನ್ನ ವಂಚಿಸಿ ಮೋಸ ಮಾಡಿದ್ದಾರೆ. ಅಲ್ಲದೆ ಟ್ರಸ್ಟ್ ಕಟ್ಟಡಗಳಲ್ಲಿ ಬಾಡಿಗೆಗೆ ತೆಗೆದುಕೊಂಡ ಹಣ ನೀಡದ ಸತಾಯಿಸುತ್ತಿದ್ದಾರೆ. ಚಾರಿಟೇಬಲ್ ಟ್ರಸ್ಟ್ ಹಣವನ್ನು ದುರುಪಯೋಗ ಮಾಡಿಕೊಂಡು ಅಕ್ರಮ ಎಸಗಿದ್ದಾರೆ. ಆನೇಕಲ್ ತಿಮ್ಮಯ್ಯ ಚಾರಿಟೇಬಲ್ ಟ್ರಸ್ಟ್ನ ಆಸ್ತಿ ಹೊಡೆಯಲು ಟ್ರಸ್ಟ್ ಸದಸ್ಯರ ಸಹಿ ನಕಲು ಮಾಡಿ ಷಡ್ಯಂತ್ರ ಮಾಡಿದ್ದಾರೆ ಎಂದು ಆರೋಪಿಸಿದರು. ಅಲ್ಲದೆ ಇದೇ ವೇಳೆ ಕೂಡಲೇ ಅವರನ್ನು ಬಂಧಿಸಬೇಕು, ಟ್ರಸ್ಟ್ಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒತ್ತಾಯಿಸಿದರು. ಎಲ್ರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯದ ಸ್ವಾಭಿಮಾನಿ ಬಲಿಜ ಜನಾಂಗದ ವತಿಯಿಂದ ಎಲ್.ಆರ್. ಶಿವರಾಮೇಗೌಡರ ವಿರುದ್ಧ ಒಂದು ದೊಡ್ಡ ಹಂತದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಈ ಹೋರಾಟ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ತುಂಬಾ ಮುಖ್ಯವಾದಂಥ ವಿಚಾರ. 2017ನೇ ಇಸ್ವಿಯಲ್ಲಿ ಒಂದು ಅಧಿಕೃತವಾದಂತಹ ಒಂದು ಲೀಸ್ ಅಗ್ರಿಮೆಂಟ್ನ ಮೂಲಕ ಎಲ್.ಆರ್. ಶಿವರಾಮೇಗೌಡರು ಈ ಒಂದು ಆಸ್ತಿಯ ಒಳಗಡೆ ಬರ್ತಾರೆ. ಒಂದು ಅನಧಿಕೃತವಾದಂತಹ ಒಂದು ಲೀಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡು ಆ ಅನಧಿಕೃತವಾದಂತಹ ಲೀಸ್ ಅಗ್ರಿಮೆಂಟ್ ಪ್ರಕಾರವೇ ಒಂದು ತಿಂಗಳಿಗೆ ಸುಮಾರು 20 ಲಕ್ಷ ರೂಪಾಯಿ ಅವರು ಬಾಡಿಗೆ ನಮಗೆ ಕೊಡಬೇಕಾಗತ್ತೆ. ಸುಮಾರು 2017ನೇ ಇಸ್ವಿಯಿಂದ ಇವತ್ತಿನ ದಿನದವರೆಗೂ ಸುಮಾರು 7 ವರ್ಷಗಳಿಂದ ಎಲ್.ಆರ್. ಶಿವರಾಮೇಗೌಡರು ನಮ್ಮ ಆನೇಕಲ್ ತಿಮ್ಮಯ್ಯ ಚಾರಿಟೀಸ್ ಟ್ರಸ್ಟ್ಗೆ ಒಂದೇ ರೂಪಾಯಿ ಬಾಡಿಗೆಯನ್ನು ಕೂಡ ಇವತ್ತಿನವರೆಗೂ ಕೊಟ್ಟಿಲ್ಲ. ನಮಗೆ ಬಾಡಿಗೆಯನ್ನು ಕೂಡ ಕೊಡದೆ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಕೂಡ ಅವರು ದಾಖಲು ಮಾಡಿದ್ದಾರೆ. ನಾವು ಕೂಡ ಶಿವರಾಮೇಗೌಡರನ್ನ ಇಲ್ಲಿಂದ ಎವಿಕ್ಟ್ ಮಾಡಲಿಕ್ಕೆ ಎವಿಕ್ಷನ್ ಸೂಟ್ಸನ್ನು ಕೂಡ ಹಾಕಿದ್ದೇವೆ. ಅವೆಲ್ಲವೂ ಕೂಡ ಎವಿಡೆನ್ಸ್ ಸ್ಟೇಜಲ್ಲಿ ಇರೋದ್ರಿಂದ ಕಾನೂನಾತ್ಮಕವಾದಂಥ ಪ್ರಕ್ರಿಯೆ ಇರೋದ್ರಿಂದ ಅದರ ಬಗ್ಗೆ ನಾವು ಹೆಚ್ಚಿಗೆ ಇವತ್ತು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ಪ್ರಮುಖವಾದಂಥ ಒಂದು ದೊಡ್ಡ ಹಂತದ ಒಂದು ವಿಚಾರವನ್ನು ಇವತ್ತು ನಾವೆಲ್ಲರೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಈ ಬಲಿಜ ನಮ್ಮ ಏನು ಹಾಸ್ಟೆಲ್ ಇದೆ, ಇದರ ಸುತ್ತಮುತ್ತಲು ಓಪನ್ ಸ್ಪೇಸಸ್ ಸುಮಾರು 20,932 ಸ್ಕ್ವೇರ್ ಫೀಟ್ ಇದೆ. 20,932 ಸ್ಕ್ವೇರ್ ಫೀಟ್ನ ಓಪನ್ ಸ್ಪೇಸಸ್ಗೆ ಸಂಬಂಧಪಟ್ಟ ಹಾಗೆ ಆತನ ಅನಧಿಕೃತವಾದ ಲೀಸ್ ಅಗ್ರಿಮೆಂಟ್ ಅಲ್ಲೇ ಈ ಓಪನ್ ಸ್ಪೇಸಸ್ಸು ಆನೇಕಲ್ ತಿಮ್ಮಯ್ಯ ಚಾರಿಟೀಸ್ ಟ್ರಸ್ಟ್ಗೆ ಸೇರಿದ್ದು ಅಂತ ಅವರ ಅನಧಿಕೃತವಾದ ಲೀಸ್ ಅಗ್ರಿಮೆಂಟ್ ಅಲ್ಲಿ ಇದ್ರೂ ಕೂಡ 2023ರಲ್ಲಿ ನಮ್ಮ ಹಳೆ ಟ್ರಸ್ಟಿಗಳು ಯಾರಿದ್ರು ತೀರ್ಕೊಂಡಿರುವ ಟ್ರಸ್ಟಿಗಳ ಸಿಗ್ನೇಚರ್ ಅನ್ನು ಕೂಡ ಬೋಗಸ್ ಮಾಡಿ, ಇರುವ ಒಂದು ಹಾಲಿ ಟ್ರಸ್ಟಿಯ ಸಿಗ್ನೇಚರ್ ಅನ್ನು ಕೂಡ ಬೋಗಸ್ ಮಾಡಿ, ಈ 20,932 ಸ್ಕ್ವೇರ್ ಫೀಟ್ ಏನು ಓಪನ್ ಸ್ಪೇಸಸ್ ಇದೆ ಅದಕ್ಕೆ ಒಂದು ಬೋಗಸ್ ದಾಖಲಾತಿಯನ್ನು ಸೃಷ್ಟಿ ಮಾಡಿಕೊಂಡು ಫೋರ್ಜರಿ ಮಾಡಿ ಸುಮಾರು 1 ತಿಂಗಳ ಹಿಂದೆ ನಮ್ಮ ಆ ಜಾಗಕ್ಕೆ ಅತಿಕ್ರಮವಾಗಿ ಪ್ರವೇಶಿಸ್ತಾರೆ. 27ನೇ ತಾರೀಕು ಜುಲೈ 27ನೇ ತಾರೀಕು ಅವರದು ಅತಿಕ್ರಮ ಪ್ರವೇಶ ಆಗತ್ತೆ. ಆವತ್ತು ನಾವೆಲ್ಲರೂ ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ. ಅದರ ಜೊತೆಗೆ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೂಡ ಲಾಂಚ್ ಮಾಡ್ತೀವಿ. ನಮಗೆ ಹೆಚ್ಚಿನ ಸಹಕಾರ ಅಲ್ಲಿಂದ ಸಿಗೋದಿಲ್ಲ. ಅದಾದ ನಂತರ 4ನೇ ತಾರೀಕು 4/8/2024 ಆವತ್ತು ಆ ಎಂಟೈರ್ ಏನು 20,000 ಸ್ಕ್ವೇರ್ ಫೀಟ್ ಇದೆ ಅದನ್ನು ಪ್ಲೇ ಗ್ರೌಂಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ರಾತ್ರೋರಾತ್ರಿ ತನ್ನ ಗೂಂಡಾಗಳನ್ನು ಬಿಟ್ಟು ಆ ಜಾಗಕ್ಕೆ ಮಣ್ಣನ್ನು ತುಂಬಿಸಿ ಪ್ಲೇ ಗ್ರೌಂಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆ ವಿಚಾರ ನಮಗೆ ಗೊತ್ತಾಗತ್ತೆ. ಆವತ್ತು ನಾವು ಹೋಗಿ ಪ್ರತಿಭಟನೆಯನ್ನು ಮಾಡಿ ಅವರನ್ನು ತಳ್ಳಿ ನೂಕಿ ನಮ್ಮದೇ ಆದಂತಹ ಒಂದು ಪ್ರಾಪರ್ಟಿಯನ್ನು ನಾವು ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಅವತ್ತು ಒಂದು ದೊಡ್ಡ ಹಂತದ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಈಗ ಪ್ರಮುಖವಾಗಿರುವಂತಹ ಅಂಶ, ಅವರು ಫೋರ್ಜರಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ನಮ್ಮ ಏನು 20,932 ಸ್ಕ್ವೇರ್ ಫೀಟ್ ಏನಿದೆ ಆ ಓಪನ್ ಸ್ಪೇಸನ್ನು ಕಬಳಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಇದು ಟ್ರಸ್ಟ್ ಎಲ್ಲ ಕೂಡ ಇನ್ವಾಲ್ವ್ ಆಗಿದೆ. ಆ ಎಂಟೈರ್ ಟ್ರಸ್ಟ್ ಶಿವರಾಮೇಗೌಡ ಮತ್ತು ಆ ಟ್ರಸ್ಟಿನ ಎಲ್ಲ ಟ್ರಸ್ಟೀಸ್ಗಳ ಮೇಲೆ ಇವತ್ತೊಂದು ಕಾಂಪ್ರಹೆನ್ಸಿವ್ ಫೋರ್ಜರಿ, ಫ್ಯಾಬ್ರಿಕೇಷನ್, ಕಾನ್ಸ್ಪರೆಸಿ, ಕ್ರಿಮಿನಲ್ ಇಂಟಿಮಿಡೇಷನ್ನು, ಟ್ರೆಸ್ಪಾಸು, ಚೀಟಿಂಗು ಈ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಇವತ್ತೊಂದು ಕಾಂಪ್ರಹೆನ್ಸಿವ್ ಒಂದು ಕಂಪ್ಲೇಂಟನ್ನು ಈ ಹೋರಾಟದ ನಂತರ ನಾವು ಇವತ್ತು ದಾಖಲು ಮಾಡಲಿದ್ದೇವೆ. ಬಲಿಜ ಸಮುದಾಯ ಇವತ್ತು ತುಂಬ ಬಲಿಷ್ಠವಾಗಿ ಈತನ ವಿರುದ್ಧ ಹೋರಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿಕೊಂಡಿದೆ. ಹಾಗಾಗಿ ರಾಜ್ಯಾದ್ಯಂತ ಇವತ್ತು ಈ ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಬಲಿಜ ಸಮುದಾಯದವರು ಬಂದಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.